ನಮ್ಮ ಮೈಸೂರು ಜಿಲ್ಲೆಯಲ್ಲಿ 5 ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷರಾದ ಮಾನ್ಯ ಶ್ರೀ ಅರುಣ್ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ನಾವು ಉಪಾಧ್ಯಕ್ಷರು ಮತ್ತು ಸದಸ್ಯರು ಒಳಗೊಂಡು ಇವತ್ತು ಗ್ಯಾರಂಟಿ ಸಮಿತಿಯ ಪ್ರಗತಿ ಪರಿಶೀಲನಾ ಸಭೆ ಆಗಿದೆ. ಬಹುಶಃ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಇಷ್ಟೊಂದು ಸೌಲಭ್ಯಗಳನ್ನು, ಇಷ್ಟೊಂದು ಸ್ಕೀಮ್ಗಳನ್ನು ಕೊಟ್ಟಂಥ ನಿರ್ದೇಶನ ಯಾವ ಪಕ್ಷನೂ ಕೂಡ ಮಾಡಿಲ್ಲ. ಅದು ನಮ್ಮ ಕಾಂಗ್ರೆಸ್ ಸರ್ಕಾರ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಡಾಕ್ಟರ್ ಸಿದ್ದರಾಮಯ್ಯನವರ ನಾಯಕತ್ವದಲ್ಲಿ ಇವತ್ತು 5 ಗ್ಯಾರಂಟಿ ಯೋಜನೆಗಳು ಗ್ರಾಮೀಣ ಪ್ರದೇಶದಲ್ಲಿ ಮಾತಾಗಿದೆ. ಅವರು ಕೊಟ್ಟಿರ್ತಕ್ಕಂಥ 5 ಸ್ಕೀಮ್ ಯೋಜನೆಗಳು ಭಾಳ ಗ್ರಾಮೀಣ ಪ್ರದೇಶ ಜನತೆಗೆ ಅದು ಅವರ ಜೀವನಕ್ಕೆ ಭಾಳ ಪೂರಕವಾಗಿದೆ. ಇವತ್ತು ನೋಡಿ, ಪ್ರತಿಯೊಂದು ಕುಟುಂಬಕ್ಕೆ ಗೃಹಲಕ್ಷ್ಮಿಯಿಂದ 2,000 ರೂಪಾಯಿನ ಹೆಣ್ಮಕ್ಳಿಗೆ ಕೊಡ್ತಾ ಇರ್ತಕ್ಕಂಥದ್ದು, ಮತ್ತು 200 ಯೂನಿಟನ್ನು ಫ್ರೀ ಉಚಿತವಾಗಿ ಕೊಡ್ತಿರ್ತಕ್ಕಂಥದ್ದು, ಮತ್ತು ಸ್ತ್ರೀಯರು ಓಡಾಡಲಿಕ್ಕೆ ಉಚಿತವಾಗಿ ಬಸ್ಗಳನ್ನು, ಸಾರಿಗೆ ವ್ಯವಸ್ಥೆನ ಮಾಡಿರ್ತಕ್ಕಂಥದ್ದು ಇವತ್ತು ಗೋಲ್ಡಲ್ಲಿ ರೆಕಾರ್ಡ್ ಆಗಿದೆ. ಇಂಥ ದಾಖಲೆಯನ್ನು ಯಾವ ರಾಜ್ಯದಲ್ಲೂ ಕೂಡ ಮಾಡಿಲ್ಲ. ಇವತ್ತು ಕರ್ನಾಟಕದಲ್ಲಿ ಅದು ಸಿದ್ದರಾಮಯ್ಯ ಸಾಹೇಬರವರ ಕಾಂಗ್ರೆಸ್ ಸರ್ಕಾರದ ಒಂದು ನಾಯಕತ್ವದಲ್ಲಿ ಈ ರಾಜ್ಯಕ್ಕೆ ಒಳ್ಳೆಯ ಕೀರ್ತಿಯನ್ನು ತಂದುಕೊಟ್ಟಂಥ ಪಕ್ಷ ರಾಜ್ಯದಲ್ಲಿ ಅದರಿದ್ದರೆ ಅದು ನಮ್ಮ ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಅಂತಕ್ಕಂಥ ವಿಷಯನ ನಾನು ಇದಕ್ಕೆ ಹೇಳಕ್ಕೆ ಬಯಸ್ತೇನೆ. ಇನ್ನು ಮುಂದಿನ ದಿನಗಳಲ್ಲಿ ಈ ಗ್ಯಾರಂಟಿ ಸ್ಕೀಮ್ಗಳು ಯಾವುದೇ ಕಾರಣಕ್ಕೂ ನಿಲ್ಲೋದಿಲ್ಲ. ಇದು ನಿರಂತರವಾಗಿ ನಡೀತಾ ಇರ್ತದೆ. ಈಗಾಗಲೇ 56,000 ಕೋಟಿನ ಇನ್ವೆಸ್ಟ್ ಮಾಡಿರ್ತಕ್ಕಂಥ ಈ ಯೋಜನೆಗಳು ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರ ಕನಸಾಗಿದೆ. ಅದನ್ನು ನನಸು ಮಾಡಲಿಕ್ಕೆ ನಮ್ಮ ಜಿಲ್ಲಾ ಸಮಿತಿಗೆ ಮಾನಿಟರಿಂಗ್ ಮಾಡಲಿಕ್ಕೆ ಅಧ್ಯಕ್ಷರನ್ನು ಮತ್ತು ಉಪಾಧ್ಯಕ್ಷರುಗಳನ್ನು ಸದಸ್ಯರನ್ನು ನೇಮಕ ಮಾಡಿದ್ದಾರೆ. ಆ ಕೆಲಸದಲ್ಲಿ ನಾವು ಭಾಳ ಪ್ರಮುಖವಾಗಿ ಪಾತ್ರವನ್ನು ವಹಿಸ್ತಾ ಇದ್ದೇವೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ನಾನು ಬಯಸ್ತೇನೆ. 21 ಕಂತುಗಳು ಈಗಾಗಲೇ ಪ್ರತಿಯೊಬ್ಬ ಸ್ತ್ರೀಯರು ಕೂಡ ತಲುಪಿದೆ. ಗೃಹ ಫಲಾನುಭವಿಗಳ ಕಡಿಮೆ ಆಗ್ತಾ ಇಲ್ಲ, ಇನ್ನೂ ಜಾಸ್ತಿ ಆಗ್ತಾ ಇದೆ. ಅದು ಕಮ್ಮಿ ಆಗೋಕ್ಕೆ ಚಾನ್ಸ್ ಇಲ್ಲ. ಯಾಕಂದರೆ 2,000 ರೂಪಾಯಿನ ಯಾರು ಸರ್ ಕೊಟ್ಟರು, ಯಾರು ಕೊಡ್ತಾರೆ? ಆ 2,000 ರೂಪಾಯಿ ಕೊಡ್ತಕ್ಕಂಥ ಗೃಹಲಕ್ಷ್ಮಿ ಅವ್ರ ಕುಟುಂಬಕ್ಕೆ ಭಾಳ ಅನುಕೂಲ ಆಗ್ತಾ ಇದೆ. ಹಾಗಾಗಿ ಅದನ್ನು ಸ್ವಾಗತಿಸ್ತಿದ್ದಾರೆ ಹೊರತು ಇನ್ನೂ ಯಥೇಚ್ಛವಾಗಿ ಅದನ್ನು ಆ ಸ್ಕೀಮನ್ನು ಪಡೆಯುವಂಥವರು ಇನ್ನೂ ಮುಂದೆ ತುದಿಗಾಲಲ್ಲಿ ನಿಂತಿದ್ದಾರೆ. ಕೆಲವು ಬಹುತೇಕ ಎಲ್ಲ ರೀಚ್ ಆಗಿದೆ, ಎಲ್ಲ ಫುಲ್ಲು 100 ಈ ಗೃಹಲಕ್ಷ್ಮಿ ಸ್ಕೀಮ್ ತಲುಪ್ತಾ ಇದೆ ಅಂತಕ್ಕಂಥ ಇಲ್ಲ ಸರ್, ಅವೆಲ್ಲ ಸತ್ಯಕ್ಕೆ ದೂರ. ಯಾರೋ ಕೆಲವು ವಿರೋಧ ಪಕ್ಷದವರು ಅವರು ಹೇಳ್ಬೋದಲ್ಲ ಬಿಟ್ಟರೆ ಈ ಗೃಹಲಕ್ಷ್ಮಿ, ಗೃಹ ಜ್ಯೋತಿ ಮತ್ತು ಯುವ ನಿಧಿ ಮತ್ತು ಉಚಿತ ಅಕ್ಕಿ, ಅನ್ನಭಾಗ್ಯ ಇವೆಲ್ಲವೂ ಕೂಡ ಸ್ಕೀಮ್ಗಳು ಗ್ರಾಮೀಣ ಜನತೆ ಮತ್ತು ನಗರದಲ್ಲಿ ವಾಸವಾಗಿರ್ತಕ್ಕಂಥ ಜನತೆಗೆ ಅದು ಧಾರಾಳವಾಗಿ ತಲುಪ್ತಾ ಇದೆ. ಅದನ್ನು